ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ ನ ಲೈಕ್ ಮಾಡಿ. ಪ್ರತಿಯೊಂದು ವಿಡಿಯೋಸ್ ನಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂತಹ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಿದ್ದಲ್ಲಿ ಸರಳವಾಗಿರುವಂತಹ ಪರಿಹಾರಗಳನ್ನ ತಿಳಿಸ್ಕೊಡುವಂತಹ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಇನ್ನು ಈ ಒಂದು ಮೊಬೈಲ್ ಸಂಖ್ಯೆ ಯಾವ ನಂಬರ್ ಇಂದ ಶುರುವಾಗಬೇಕು, ಯಾವ ನಂಬರ್ ನಲ್ಲಿ ಎಂಡ್ ಆದಾಗ ಅವರಿಗೆ ಒಂದು ಲೈಫ್ ನಲ್ಲಿ ಸಕ್ಸಸ್ ಅನ್ನುವಂಥದ್ದು ಕಾಣುತ್ತೆ ಅನ್ನೋದ್ರ ವಿಚಾರವಾಗಿ ನಮಗೆ ತಿಳಿಸಿದ್ರಿ. ಇನ್ನು ಕರ್ಕಾಟಕ ರಾಶಿಯವರ ಸಂಖ್ಯೆ ಯಾವ್ದಾಗಿರಿದ್ರೆ ಸೂಕ್ತ ಗುರುಗಳೇ, ಅವ್ರ ಲೈಫಲ್ಲಿ ಸಕ್ಸಸ್ ಕಾಣೋದಕ್ಕೆ ಅಥವಾ ಪ್ರೋಗ್ರೆಸ್ ಆಗಿರೋದಕ್ಕೆ ಯಾವ ನಂಬರ್ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀರಾ? ಇನ್ನು ಕಟಕ ರಾಶಿಯವರಿಗೆ ಬಹಳ ಮುಖ್ಯವಾಗಿ 9 ಪ್ರಾರಂಭ ಆಗುವಂಥದ್ದು. ಅಲ್ಲೊಂದು ಯೋಗ ಏರ್ಪಡಬೇಕು ಅಂತಂದರೆ ರುಚಿಕ ಯೋಗದಷ್ಟು ಫಲವನ್ನು ಬಹುಶಃ ನಮ್ಮ ಜಾತಕದಲ್ಲೇ ಯೋಗವಿಲ್ಲ ಅಂದರೂ ಕೂಡ ನೋಡಿ, ನಂಬರ್ಸ್ ನಮಗೆ ಆ ಯೋಗಗಳು ತಂದು ಕೊಡುವ ಸಾಧ್ಯತೆ ಇರುತ್ತೆ ನೀವು ಅದನ್ನು ಬಳಸಿದಾಗ. ಅದಕ್ಕೆ ಈ ಕರ್ಕಾಟಕ ರಾಶಿಯವರಿಗೆ 9 ಪ್ರಾರಂಭ ಆಗ್ತಕ್ಕಂತಹದ್ದು. ಇನ್ನು ಟೋಟಲ್ ಆಗಿ ನೀವೇನೇ ನಿಮ್ಮ ನಂಬರ್ನ ಕೌಂಟ್ ಮಾಡಿದ್ರು 2 ಬರಬೇಕು. ಲಾಸ್ಟ್ ಕೂಡ 2 ಡಿಜಿಟ್ಸ್. ನಿಮ್ಮ ಡೆಸ್ಟಿನಿ ನಂಬರ್ 2 ಆಗಿರಬೇಕು. ಅದರಲ್ಲಿ 22 ಆಗಿದ್ರೆ ಬಹಳ ಉತ್ತಮ, ಬಹಳ ಉತ್ತಮ. ಇನ್ನು ನೀವೇನಾದರೂ ಈಗ ಬಳಸ್ತಾ ಇದ್ದೀನಿ ಅಂತಂದರೆ ಯಾವುದು ನೀವು ಬಳಸಬಾರದು. ಈ ರಾಶಿಗೆ ಸಂಬಂಧ ಕರ್ಕಾಟಕ ರಾಶಿಯವರಿಗೆ 8 ಬರದಾಗೆ ನೋಡಿಕೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ, ಬಹಳ ಮುಖ್ಯ ಆಗಿರುತ್ತೆ. 8 ಬರದೇ ಇರತಕ್ಕಂಥದ್ದು. ಇನ್ನು 5 ಬರದೇ ಇರೋ ಹಾಗೆ ನೋಡ್ಕೊಳ್ಳತಕ್ಕಂಥದ್ದು. ಇನ್ನು ಉಳಿದಾಗೆ ಬಹುಶಃ 4 ಸಾಧ್ಯವೇ ಇಲ್ಲ. ಹಾಗೂ ಹೀಗೋ 7 ಬ್ಯಾಲೆನ್ಸ್ ಮಾಡ್ಬೋದು. ನೀವು ಟೋಟಲ್ ಮಾಡಿದಾಗ 2 ಬರುವಂಥದ್ದು, ಲಾಸ್ಟ್ಗೆ 22 ಈ ರೀತಿಯಾಗಿಯೇ ಆ ಒಂದು 2 ಡಿಜಿಟ್ಸ್ ಬರೋ ಹಾಗೆ ನೀವು ಮಾಡ್ಕೊಳ್ತಕ್ಕಂಥದ್ರಿಂದ ಈ ಶಶಿಮಂಗಳ ಯೋಗವನ್ನು ಕೊಟ್ಕೊಡ್ತಕ್ಕಂಥದ್ದು. 22 ಬರಬಹುದು, ಅಲ್ಲಿ 9 ಕೂಡ ಬರಬಹುದು. 9 ಬರಬಹುದು. ಬರೋ ಹಾಗಿದ್ದರೆ ನಿಮ್ಮ ಟೋಟಲ್ ಮಾಡಿದಾಗಲೂ ಕೂಡ 3 ಬರಲಿ, 9 ಬರಲಿ, 2 ಬರಲಿ, ಬಹಳ ವಿಶೇಷ ಇರುತ್ತೆ. ಹಾಗೆ ನಿಮ್ಮ ಅಕೌಂಟ್ ನಂಬರ್ ಕೂಡ ಬಹಳಷ್ಟು ಬದಲಾವಣೆ ಮಾಡ್ಕೊಳ್ತೀನಿ ಅಂತಂದರೆ ಈ ಪದ್ಧತಿಯಲ್ಲೇ ಮಾಡ್ಕೊಳ್ತಕ್ಕಂಥದ್ದು. ಕರ್ಕಾಟಕ ರಾಶಿಯವರೆಗೆ ಒಟ್ಟಾರೆ ಪ್ರಾರಂಭದ ಸಂಖ್ಯೆ 9 ಆಗಿರುತ್ತೆ. ಅವರ ಡೆಸ್ಟಿನಿ ಸಂಖ್ಯೆ ಎಂಡಿಂಗ್ ನಂಬರ್ ಮಾತ್ರ 2 ಆಗಿರುತ್ತೆ. ಇಷ್ಟು ನೀವು ಫಾಲೋ ಮಾಡಿಕೊಂಡ್ರೆ ಇಷ್ಟು ದಿನಗಳಿಂದ ಇಲ್ಲದೆ ಇರತಕ್ಕಂಥ ಒಂದು ಚಮತ್ಕಾರ ಪ್ರಾರಂಭವಾದೀತು. ಖಂಡಿತ ಗುರುಗಳೇ. ಇನ್ನು ಸಿಂಹ ರಾಶಿಯವರು ಯಾವ ಸಂಖ್ಯೆ ಪ್ರಾರಂಭ ಇರಬೇಕು, ಇನ್ನು ಡೆಸ್ಟಿನಿ ನಂಬರ್ ಆಗಿರ್ಬೋದು, ಎಂಡಿಂಗ್ ನಂಬರ್ ಯಾವುದಿದ್ರೆ ಸೂಕ್ತ? ಸಿಂಹ ರಾಶಿಯವರು ಕೂಡ ಅಷ್ಟೇ ಬಹಳ ಮುಖ್ಯವಾಗಿರತಕ್ಕಂಥದ್ದು. ಇನ್ನು ನಿಮಗೆ ರವಿಯ ಸಂಖ್ಯೆ 1 ಆದ್ದರಿಂದ ಟೋಟಲ್ ಮಾಡಿದಾಗ 1 ಬರಬೇಕು. ಅಂಥ ನಂಬರನ್ನು ಆಯ್ಕೆ ಮಾಡಿಕೊಳ್ಳಿ. ನೀವೊಬ್ಬ ರಾಜಕೀಯ ನಾಯಕರಾಗಿ ಗುರುತಿಸ್ಕೊಳ್ಬೇಕು ಅಥವಾ ಒಂದು ಉದ್ಯಮವನ್ನು ಪ್ರಾರಂಭಿಸಬೇಕು ಅಂತಂದರೆ ನಿಮ್ಮ ನಿರ್ಧಾರಗಳೇ ಎಲ್ಲರೂ ಕೂಡ ಅಕ್ಸೆಪ್ಟ್ ಮಾಡಬೇಕು ಅನ್ನೋಂಥದ್ದೇ ಆದರೆ ನಿಮ್ಮಲ್ಲಿ ಲೀಡರ್ಶಿಪ್ಪನ್ನು ತಂದು ಕೊಡತಕ್ಕಂಥ ದಿಶಕ್ತಿ ನಂಬರಲ್ಲಿ ಅಡಕವಾಗಿರುತ್ತೆ. ಅದು ಅಂತಂದರೆ ನಿಮಗೂ ಕೂಡ 9 ಪ್ರಾರಂಭ ಆಗತಕ್ಕಂಥದ್ದು. ಅತಿ ಎತ್ತರದ ಕನಸುಗಳು, ತುಂಬ ದೊಡ್ಡ ದೊಡ್ಡ ಮಟ್ಟದ್ದು ನೀವೇನು ತಲೆ ಇಟ್ಕೊಂಡಿರ್ತೀರೋ ಅವೆಲ್ಲ ನನಸಾಗಲಿಕ್ಕೆ ಇರೋವಂಥದ್ದು 9 ಪ್ರಾರಂಭ ಆಗ್ತಕ್ಕಂತಹದ್ದು. ಲಾಸ್ಟ್ 3 ಡಿಜಿಟ್ಸ್ ನಿಮಗೆ ಬರ್ತಕ್ಕಂಥದ್ದು 111 ಆಗಿತ್ತು ಅಂತಂದರೆ ಬಹಳ ಬಹಳ ಒಂದು ಅದ್ಭುತ, ಬಹಳ ಚಮತ್ಕಾರ ನಡೆದೋಗುತ್ತೆ. ಯಾಕಂತಂದರೆ ಈ 111 ಏನು ತೋರಿಸ್ಕೊಡುತ್ತೆ ಅಂತಂದರೆ ನಿಮ್ಮ ಭಾಗ್ಯದ ಬಾಗಿಲನ್ನು ತೆರೆಸೋ ಸಂಖ್ಯೆ ಆಗಿರುತ್ತೆ. 111 ಟೋಟಲ್ ಮಾಡಿದಾಗಲೂ 1 ಬರೋವಂಥದ್ದು, ಅಥವಾ 9 ಬಂದರೂ ಕೂಡ ನಡೆದು ಬಿಡುತ್ತೆ. 1 ಬಂದರೆ ಮಹಾ ಅದ್ಭುತ ಇರತಕ್ಕಂಥದ್ದು. ಈ ಸಂಖ್ಯೆಯನ್ನು ಸಿಂಹರಾಶಿಯವರು ಬಳಸಿಕೊಂಡ್ರೆ ನೀವು ಇಲ್ಲಿ ತನಕ ಯಾವ ನಂಬರ್ ಬಳಸಿರ್ತೀರ ಚೆಕ್ ಮಾಡಿ. ಹಾಗೂ ಹೀಗೋ ಅದರಲ್ಲಿ ನೀವು ಟೋಟಲ್ ಮಾಡಿದಾಗ 1 ಬಂತಾ ತೊಂದರೆ ಇಲ್ಲ, 9 ಬಂತಾ ಪರವಾಗಿಲ್ಲ. ಇಲ್ಲ ನಾನು ಬದಲಾಯಿಸಲೇಬೇಕು ಅಂತಂದರೆ 9 ಪ್ರಾರಂಭ ಆಗುವಂಥದ್ದು, 111 ಎಂಡ್ ಆಗುವಂಥದ್ದು. ಈ ಸಂಖ್ಯೆನ ಇಟ್ಕೊಳ್ಳಿ, ಆಗೋ ಚಮತ್ಕಾರ ಒಮ್ಮೆ ಪರೀಕ್ಷೆ ಮಾಡಿ ನೋಡಿ. ಖಂಡಿತ ಗುರುಗಳೇ. ಇನ್ನು ಕನ್ಯಾ ರಾಶಿಯವರು ಯಾವ ಸಂಖ್ಯೆಯನ್ನು ಬಳಸಬೇಕಾಗತ್ತೆ? ಇನ್ನು ಕನ್ಯಾ ರಾಶಿಯವರು ಪ್ರಾರಂಭದ ಸಂಖ್ಯೆ 6 ಬಹಳ ಮುಖ್ಯ. ನೀವೇನಾದರೂ ತುಂಬ ಮಲ್ಟಿಪಲ್ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದರೆ ನಿಮ್ಮಲ್ಲಿ ಅಷ್ಟೂ ಕೂಡ ಬಹಳ ಜನರಿಗೆ ನೀವು ಉಪಯೋಗ ಆಗ್ತಾ ಇರ್ತೀರಿ. ನಿಮಗೆ ನೀವು ಉಪಯೋಗ ಆಗ್ತಾ ಇಲ್ಲ ಅನ್ನೋದಾದರೆ ಪ್ರಾರಂಭದ ಸಂಖ್ಯೆ 7 ಕೂಡ ಆಗ್ಬೋದು. 7 ಪ್ರಾರಂಭ ಆಗಲಿ ಅಥವಾ 6 ಕೂಡ ಪ್ರಾರಂಭ ಆಗಲಿ. ಕೊನೆಯದಾಗಿ ಮಾತ್ರ ನಿಮಗೆ 55 ಇರಬೇಕು. ಇದು ನೆನಪಿಟ್ಕೊಳ್ಳಿ.
ಆಮೇಲೆ ಟೋಟಲ್ ಮಾಡಿದಾಗಲೂ ಕೂಡ ನಿಮಗೆ ಬರೋ ಸಂಖ್ಯೆ 5 ಆಗಿರಬೇಕು. ಇಷ್ಟು ನಿಮ್ಮ ಒಂದು ಜನ್ಮರಾಶಿಯ ಸಂಖ್ಯೆಯನ್ನು ನಿಮ್ಮ ಪ್ರಕಾರವಾಗಿ ನೀವು ಬಳಸ್ತೀರಿ ಅಂತಂದರೂ ಕೂಡ ಅಕೌಂಟ್ಗಾಗಿರಬಹುದು, ಮೊಬೈಲ್ ನಂಬರ್ ಆಗಿರಬಹುದು, ವೆಹಿಕಲ್ ನಂಬರ್ ಆಗಿರಬಹುದು, ಅಥವಾ ನಿಮಗೆ ಯಾವುದೋ ನಿಮಗೆ ಸಂಬಂಧಪಟ್ಟ ಲಾಟ್ರಿ ಸಂಖ್ಯೆ ತೆಗೆದುಕೊಳ್ತೀನಿ ಅಂದರೂ ಕೂಡ ಈ ತರಹದ್ದು ಏನಾದರೂ ಒಂದು ವಿಶೇಷತೆಗೆ ನಾನು ಬಳಸ್ತೀನಿ ಅನ್ನಂದರೆ ಈ ಸಂಖ್ಯೆಗಳು ಬಹಳ ಉತ್ತಮವಾಗಿರುತ್ತವೆ. ಇನ್ನೂ ಒಂದಿಲ್ಲ ಮೆಸೇಜ್ ನಿಮಗೆ ಬಹಳ ಮುಖ್ಯವಾಗಿರತಕ್ಕಂತಹದ್ದು, ನೀವು ತೆಗೆದುಕೊಳ್ಳೋ ಸಮಯ ಕೂಡ ಹೇಗಿರುತ್ತೆ ಅಂತಂದರೆ, ನೀವು ಮೊಬೈಲನ್ನು ಯೂಸ್ ಮಾಡೋದು ಕೂಡ ಹೇಗಿರುತ್ತೆ ಅಂತಂದರೆ, ಬುಧ ಅಥವಾ ಶುಕ್ರನ ಹೋರಾ ಟೈಮಲ್ಲೇ ನೀವು ಬಳಸ್ತೀನಿ ಅಂತಂದರೆ ಅಲ್ಲಿಂದ ಆಚೆಗೆ ನಿಮಗೆ ನೂತನವಾಗಿ ಪರಿಚಯ ಆಗ್ತಕ್ಕಂತಹ ಆ ಒಂದು ಫ್ರೆಂಡ್ ಸರ್ಕಲ್ ಇದೆಯಲ್ಲ ಅಲ್ಲಿ ಆಗಿರಬಹುದು, ಅಥವಾ ನೀವೊಂದು ಉದ್ಯೋಗ ಒಂದು ಉದ್ಯಮವನ್ನು ಪ್ರಾರಂಭಿಸ್ತೀನಿ ಅಂತಂದರೂ ಕೂಡ ಅಂತಹ ಅದ್ಭುತವಾಗಿರತಕ್ಕಂಥದ್ದು ಒಂದು ಯೋಗವನ್ನು ತಂದುಕೊಡೋದ ಶಕ್ತಿ ಈ ನಂಬರಲ್ಲಿರುತ್ತೆ. ಖಂಡಿತ ಗುರುಗಳೇ. ಕರ್ಕಾಟಕ ರಾಶಿ, ಸಿಂಹ ರಾಶಿ, ಇನ್ನು ಕನ್ಯಾ ರಾಶಿಯವರಿಗೆ ಯಾವ ಸಂಖ್ಯೆಗಳು ಪ್ರಾರಂಭ ಆಗಬೇಕು, ಎಂಡಿಂಗ್ ಅಲ್ಲಿ ಯಾವ ಸಂಖ್ಯೆ ಇರಬೇಕು, ಟೋಟಲ್ ಮಾಡಿದಾಗ ಯಾವ ಸಂಖ್ಯೆ ಬಂದ್ರೆ ಅವರ ಲೈಫ್ ನಲ್ಲಿ ಚಮತ್ಕಾರಗಳನ್ನ ನೋಡಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ನಿಜಕ್ಕೂ ನೀವು ಹೇಳುವಂತ ಪ್ರತಿಯೊಂದು ಮಾತಾಗಿರ್ಬೋದು, ವಿಚಾರ ಆಗಿರ್ಬೋದು, ಎಲ್ಲವೂ ಕೂಡ ಉಪಯುಕ್ತವಾಗಿರುವಂತಹ ವಿಚಾರಗಳು. ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ಹರೇ ಶ್ರೀನಿವಾಸ. ನಿಮ್ದು ಕರ್ಕಾಟಕ ರಾಶಿ, ಸಿಂಹ ರಾಶಿ, ಕನ್ಯಾ ರಾಶಿ ಆಗಿತ್ತು ಅಂತಂದ್ರೆ ಯಾವ ಮೊಬೈಲ್ ನಂಬರ್ ತಮ್ಮದಾಗಿದ್ರೆ ಜೀವನದಲ್ಲಿ ನೀವು ಚಮತ್ಕಾರಗಳನ್ನ ಕಾಣಬಹುದು ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.